ಬೆಳಗಾವಿಯಲ್ಲಿ ಬೆಳಗಾವಿಯ ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯ ಸಂದರ್ಭದಲ್ಲಿ ಅನೇಕ ಲೋಕಲ್ ಪ್ರತಿ ತಾಲೂಕು ಹೊರತಕ್ಕಂಥ ಪತ್ತಿನ ಸಹಕಾರಗಳಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಸಹಕಾರ ಸಂಘಗಳ ಬಿಡಿಸಿಸಿ ಬ್ಯಾಂಕಿನ ಪ್ರತಿನಿಧಿಗಳ ಸಂಘಗಳ ಚುನಾವಣೆ ಸಹ ನಡೀತದೆ. ಅದರಲ್ಲಿ ಒಂದು ವಿದ್ಯುತ್ ಗುತ್ತಿಗೆದಾರರ ಸಂಘ, ಆ ಥರದ್ದೊಂದು ಸಂಘ ಇದರಲ್ಲಿ ಹುಕ್ಕೇರಿಯಲ್ಲಿ ಬಹಳ ಇದರ ಜಿದ್ದಿಯಿಂದ ಕೂಡಿದಂಥ ಚುನಾವಣೆ ಆಗಿತ್ತು. ಕೊನೆಗೆ ಅಲ್ಲಿ ರಮೇಶ್ ಕತ್ತಿಯರವರು ಜಯಗಳಿಸ್ತಾರೆ. ತನ್ನೆಲ್ಲ ಟೀಮನ್ನ ಕರ್ಕೊಂಡೋಗಿ ಚುನಾವಣೆ ಮಾಡಿದಂತಹ ಸನ್ಮಾನ್ಯ ಜಾರಕಿಹೊಳಿ ಅಂಡ್ ಟೀಮ್ ಅಲ್ಲಿ ವಿಫಲರಾಗ್ತಾರೆ. ಆದರೆ ಅದಾದ ನಂತರ ಅಲ್ಲಿ ಒಂದು ಬೆಳವಣಿಗೆ ಆಗ್ತದೆ. ಅವರು ಇಡೀ ರಾಜ್ಯಕ್ಕೆ ಹೀರೋ ಆಗಿ ರಮೇಶ್ ಕತ್ತಿಯವರು ಬಂದು ಬೆಂಗಳೂರಿನ ರೈಟ್ ವಿಂಗ್ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಅಗ್ರೆಸಿವ್ ಆಗಿ ಏನೋ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ನಾನು ಸೋಲಿಸಿ ಇದು ಮಾಡಿದ್ದೀನಿ ಅಂತೇಳಿ ಬಹಳ ಉಗ್ರವಾಗಿ ಮಾತಾಡ್ಕೊಂಡು ಹೋದ್ರು. ಅದ್ರ ಮಧ್ಯೆ ಅವರೊಂದು ಮಾತು ಹೇಳ್ತಾರೆ. ಇಲ್ಲಿ ಜನ ಆ ವಿಚಾರಕ್ಕೋಸ್ಕರ ಅಷ್ಟೇ ನಾನು ಮಾತಾಡಕ್ ಬರ್ತಾ ಇದ್ದೀನಿ. ರಾಜ್ಯದಲ್ಲಿ ಕುರುಬ ಸಮುದಾಯವನ್ನ ತುಳಿತಾ ಇರತಕ್ಕಂಥದ್ದು ಜಾರಕಿಹೊಳಿ ಅಂಡ್ ಫ್ಯಾಮಿಲಿ ಅಂತೇಳಿ ಬಹಳ ಘೋಷವಾಗಿ ಹೇಳ್ತಾರೆ. ಇಲ್ಲಿ ಎರಡು ರೀತಿಯಾದಂತ ಈ ವಿಚಾರವನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು, ಜಾರಕಿಹೊಳಿಯವರ ಮೇಲೆ ಸೇಡು ತೀರಿಸ್ಕೋಬೇಕಾಗಿರ್ತಕ್ಕಂತಹ ರಮೇಶ್ ಕತ್ತಿ ಯಾವ ಸಮುದಾಯವನ್ನ ಎತ್ಕಟ್ಟಿದ್ರೆ ನನಗೆ ಇದರಿಂದ ಲಾಭ ಆಗ್ತದೆ ಅಂತೇಳಿ ಅವ್ರದ್ದೊಂದು ಒಳತಂತ್ರ. ಮತ್ತೆ ಇನ್ನೊಂದು ಅಂಶ ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಬೆಳಗಾವಿಯ ರಾಜಕಾರಣದಲ್ಲಿ ಒಂದು ಕಾಲದಲ್ಲಿ ವಿ ಎಲ್ ಪಾಟೀಲ್ ಮತ್ತು ಅವ್ರ ಕುಟುಂಬ ಇಡೀ ಬೆಳಗಾವಿ ಜಿಲ್ಲಾ ರಾಜಕಾರಣವನ್ನು ಆವರಿಸಿಕೊಂಡಿದ್ರು. ಇವತ್ತು ಅವರು ನೆಪಾತ್ಯಕ್ಕೆ ಸರಿದಿದ್ದಾರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಆದ್ರೆ ಜಾರಕಿಹೊಳಿ ಕುಟುಂಬ ಅಲ್ಲಿರ್ತಕ್ಕಂಥ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕುರುಬ ಸಮುದಾಯ ಇರತಕ್ಕಂತಹ ಒಂದು ಜಿಲ್ಲೆ ಅಂತ ಹೇಳಿದ್ರೆ ಅದು ಬೆಳಗಾವಿ. ಆ ಜಿಲ್ಲೆಯಲ್ಲಿ ಒಂದೇ ಒಂದು MLA ಇರ್ಬೋದು, ಒಂದು MLC ಇರ್ಬೋದು, ಒಂದು ಬಿಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಇರ್ಬೋದು, ಒಂದು ಕೋಪರೇಟಿವ್ ಡೈರೆಕ್ಟರ್ ಇರ್ಬೋದು, ಒಂದು KMF ಡೈರೆಕ್ಟರ್ ಇಲ್ದಿರ ಇರ್ತಕ್ಕಂಥದ್ದನ್ನು ನೋಡ್ಕೊಳ್ತಾ ಇರ್ತಕ್ಕಂಥದ್ದು ಕೂಡ ಇದೇ ಜಾರಕಿಹೊಳಿ ಕುಟುಂಬ. ಅಲ್ಲಿ ಡಾಕ್ಟರ್ ಸಣ್ಣಕ್ಕಿ ಸಾಹೇಬ್ರು ಇರ್ಬೋದು, ನಮ್ಮ ಅಲ್ಲೊಬ್ಬ ಸತ್ಯಪ್ಪ ಬಾಗಣ್ಣವ್ರು ಇರ್ಬೋದು, ಆಮೇಲೆ ಈಗಿನ ಜಿಲ್ಲಾ ಅಧ್ಯಕ್ಷ ಇರ್ಬೋದು, ಅನೇಕರ ಪ್ರಮುಖರು ಸಾಮರ್ಥ್ಯ ಇರತಕ್ಕಂಥವ್ರು ಇದ್ದಾರೆ. ವಿವೇಕರಾವ್ ಪಾಟೀಲ್ ಇರ್ಬೋದು, ಇದೇ ನಮ್ಮ ಅಲ್ಲಿ ದಳವಾಯಿ ಅಂತ ಒಬ್ರು ಇದ್ದಾರೆ. ಹೀಗೆ ಅನೇಕರು ಸಾಮರ್ಥ್ಯ ಇರತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಅವ್ರು ಯಾರಿಗೂ ಸಹ ಅವಕಾಶಗಳಿಲ್ದಿರೆ ಇಡೀ ಕುರುಬ ಸಮುದಾಯವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಅಲ್ಲಿ ಒಂದು ರೀತಿಯಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಕುರುಬ ಸಮುದಾಯವನ್ನ ಅಕ್ಷರ ಸಹ ಜಾರಕಿಹೊಳಿ ಕುಟುಂಬ ಬಳಸ್ಕೊಂತ ಇದೆ. ಆದ್ರೆ ಯಾವುದೇ ರೀತಿಯಾದಂತಹ ರಾಜಕೀಯವಾಗಿ ಅವರಿಗೆ ಅನುಕೂಲಗಳು ಮಾಡಿಕೊಡ್ತಾರೆ. ಇತ್ತೀಚೆಗೆ ಬೆಳಗಾವಿಯಲ್ಲಿ ಒಂದು ಸಭೆ ಆದಂತಹ ಸಂದರ್ಭದಲ್ಲಿ ಜಾರಕಿಹೊಳಿ ಕುಟುಂಬದ ಹೇಳಿದ 2 ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಲೋಕಸಭಾ ಕ್ಷೇತ್ರವನ್ನ ಕುರುಬ ಸಮುದಾಯಕ್ಕೆ ಬಿಟ್ಕೊಡ್ತೀವಿ ಅಂತ ಕೊನೆಗಳಿಗೆ ತಮ್ಮ ಮಗಳನ್ನ ತಂದು ಗೆಲ್ಸ್ಕೊಂಡಂತ ಉದಾಹರಣೆಯನ್ನು ಸಹ ನಾವು ನೋಡಿದೀವಿ. ದುರಂತ ಏನಂದ್ರೆ ಅದೇ ಜಿಲ್ಲೆಯಲ್ಲಿ ಇವತ್ತು ಲಿಂಗಾಯತರಿಗೆ ಅನ್ಸಕ್ ಸ್ಟಾರ್ಟ್ ಆಗಿದೆ. ಕುರುಬರು ನಮ್ಮ ಜೊತೆ ಇದ್ದಂತ ಸಂದರ್ಭದಲ್ಲಿ ನಾವು ಈ ಜಿಲ್ಲೆಯನ್ನು ಲೀಡ್ ಮಾಡಬಹುದು ಅಂತ. ಆ ಕಾರಣಕ್ಕೋಸ್ಕರ ರಮೇಶ್ ಕತ್ತಿಗೆ ಮೊನ್ನೆ ಹುಕ್ಕೇರಿ ಎಲ್ಲ ಅನುಭವ ಆಗಿದೆ. ಕುರುಬರು ನಮಗೆ ಸಹಾಯ ಮಾಡಿದ್ರೆ ನಾವು ಈ ಜಿಲ್ಲೆಯನ್ನ ಹಿಡಿತ ತಗೋಬಹುದು ಅಂತ. ಇದೊಂದು ಒಳ್ಳೆ ಬೆಳವಣಿಗೆ ಸಹ. ಯಾವುದೇ ಒಂದು ಸಮುದಾಯಕ್ಕೆ ರಾಜಕೀಯವಾಗಿ ಆ ಸಮುದಾಯ ಯಾವುದೋ ಒಂದು ಕಡೆ ಇರೋದಕ್ಕಿಂತ ರಾಜಕೀಯ ಅನುಕೂಲ ಮತ್ತು ಅನಾನುಕೂಲತೆಗಳನ್ನು ಬಳಸಿಕೊಂಡು ಸಮಾಜ ಬೆಳಿಬೇಕಾಗಿದೆ. ಇವತ್ತು ಕುರುಬ ಸಮುದಾಯ ಆ ಸಂದಿಗ್ಧ ಪರಿಸ್ಥಿತಿಗೆ ಬಂದು ನಿಂತಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಇರ್ತಕ್ಕಂಥ 18 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು MLA ಆಗಕ್ಕಾಗಲ್ಲ. ಅತಿ ಹೆಚ್ಚು ಸಮುದಾಯ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 40,000, 50,000, 60,000 ಮತದಾರರಿರತಕ್ಕಂಥ ಕ್ಷೇತ್ರ. ಅಂತ ಕಡೆ ನೀವು ಟಿಕೆಟ್ ಕೊಡ್ದಿರ ಅವ್ರನ್ನ ಆಟ ಆಡಿಸ್ಕೊಂಡಿದ್ದಾರೆ ಜಾರಕಿಹೊಳಿ ಅಂಡ್ ಫ್ಯಾಮಿಲಿ. ಮತ್ತೆ ಉಳಿದವರು ಎಲ್ಲರೂ ಅಷ್ಟೇ. ಲಿಂಗಾಯತರು ಲೀಡರ್ಗಳಿರ್ತಕ್ಕಂಥ ಕ್ಷೇತ್ರದಲ್ಲೂ ಅವ್ರೇನು ಇವ್ರನ್ನ ಬಹಳ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾರೆ ಅಂತೇನಿಲ್ಲ. ಅವರು ಅದೇ ಪರಿಸ್ಥಿತಿಯಲ್ಲೇ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದೊಂದು ಒಳ್ಳೆ ಬೆಳವಣಿಗೆ. ಆ ಜಿಲ್ಲೆಯ ಮಟ್ಟಿಗೆ ಕುರುಬ ಸಮುದಾಯ ಯಾರ ಪರ ನಿಲ್ಲುತ್ತೋ ಆ ಒಂದು ರಾಜಕೀಯ ಪಕ್ಷಕ್ಕೆ ಬೆಂಬಲ ಆಗುತ್ತೆ, ಪ್ಲಸ್ ಆಗುತ್ತೆ ಅಂತ ಹೇಳಿ ಅಲ್ಲಿನ ರಾಜಕಾರಣಿಗಳಿಗೆ ಅನಿಸಕ್ ಸ್ಟಾರ್ಟ್ ಆಗಿದೆಯಲ್ಲ, ಇದೊಂದು ಒಳ್ಳೆ ರೀತಿಯಾದಂತಹ ಬೆಳವಣಿಗೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಈ ಲಾಭವನ್ನ ಅಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಯುವಕರು, ಮತದಾರರು, ಆಮೇಲೆ ರಾಜಕೀಯ ಪಕ್ಷದ ನೇತಾರರು, ಎಲ್ಲ ರಾಜಕೀಯ ಪಕ್ಷದ ನೇತಾರರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಇಲ್ಲ ಅಂತ ಆದ ಸಂದರ್ಭದಲ್ಲಿ ಸಮುದಾಯದ ರಾಜಕೀಯ ಇಚ್ಛಾಶಕ್ತಿಗೆ ಹೊಡೆತ ಬೀಳುತ್ತೆ. ಆ ದೃಷ್ಟಿಕೋನದಲ್ಲಿ ನಮ್ಮ ಇವತ್ತಿನ ಯುವ ಜನತೆ ಯೋಚನೆ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ. ಮುಂದಿನ ದಿನಗಳಲ್ಲಿ ವಿಧಾನಸೌಧದಲ್ಲಿ ಬೆಳಗಾವಿಯಿಂದ ಇಬ್ರು ಬಂದು ತಮ್ಮ ಗಟ್ಟಿ ಧ್ವನಿಯನ್ನು ವ್ಯಕ್ತಪಡಿಸೋ ರೀತಿಯಲ್ಲಿ ಎರಡೂ ರಾಜಕೀಯ ಪಕ್ಷಗಳು, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಥವಾ ಲಿಂಗಾಯತ ಸಮುದಾಯದ ನಾಯಕತ್ವ ಇರ್ಬೋದು, ಜಾರಕಿಹೊಳಿ ಫ್ಯಾಮಿಲಿ ನಾಯಕತ್ವ ಇರ್ಬೋದು, ಈ ದಿಕ್ಕಿನಲ್ಲಿ ಯೋಚನೆ ಮಾಡಿ ನಮ್ಗೆ ಸಹಾಯ ಮಾಡಿದ್ರೆ ಈ ಸಮುದಾಯಗಳು ನಿಮ್ಮ ತಮ್ಮ ಪರ ನಿಲ್ತವೆ ಅಂತ ನಾವಿಲ್ಲಿ ಹೇಳ್ಬೇಕಾಗ್ತದೆ. ಆ ದಿಕ್ಕಿನಲ್ಲಿ ನಮ್ಮ ಯುವಕರು ಕೂಡ ಆಕ್ಟಿವ್ ಆಗಬೇಕು. ನಮಗೆ ಯಾರು ಲಾಭ ಮಾಡ್ಕೊಡ್ತಾರೆ ಅವ್ರ ಪರ ನಾವು ಇರ್ತೀವಿ ಅನ್ನೋದನ್ನ ನಾವು
ಘಂಟಾಘೋಷವಾಗಿ ಹೇಳ್ಬೇಕಾಗ್ತದೆ ಬಂಧುಗಳೇ. ಆ ದೃಷ್ಟಿಕೋನದಲ್ಲಿ ಮುಂದಿನ ದಿನಗಳಲ್ಲಿ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥವರು ಈ ರೀತಿಯಾದಂತಹ ಕಾರ್ಯಪ್ರವೃತ್ತರಾದ್ರೆ ಮಾತ್ರ ನಿಮಗೆ ರಾಜಕೀಯ ಇಚ್ಛಾಶಕ್ತಿ ಮತ್ತು ರಾಜಕೀಯ ಅವಕಾಶಗಳು ಸೃಷ್ಟಿ ಆಗ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ನಮಸ್ಕಾರ.